ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಾಸುದೇವ ಕುಟುಂಬ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ, ಇವತ್ತು ಪದ್ಮ ಮತ್ತು ಈ ಕಡೆ ಅಜ್ಜಿ ಇಬ್ಬರು ಕೂಡ ಈ ಪಶುಪತಿ ಬಗ್ಗೆ ಮಾತಾಡ್ತಾ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅವನು ನಮಗೆ ಮೋಸ ಮಾಡೋದಕ್ಕೆ ಇನ್ನು ಏನು ಉಳಿಸಿದಾನೆ ಅಂತ ಹೇಳಿ ಬರ್ತಾನೆ. ಇನ್ನು ನನ್ನ ಹೆಣ್ಮಕ್ಳು 3 ಜನನು ಕೂಡ ನಿಂತ್ಕೊಂಡು 3 ದಿಕ್ಕಲ್ಲಿ ಅವರಿಗೆ ಉತ್ತರ ಕೊಡ್ತಾರೆ. ನನ್ನ ಹೆಣ್ಮಕ್ಳ ಬಗ್ಗೆ ಅವನಿಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಇವತ್ತು ನಮ್ಮನ್ನು ಯಾರು ಕೂಡ ಬಂದು ಮುಟ್ಟೋದಿಕ್ಕೂ ಕೂಡ ಸಾಧ್ಯನೇ ಇಲ್ಲ ಅತ್ತೆ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಡಿ. ಹಾಗೆ ಈ ವಿಷಯದ ಬಗ್ಗೆ ಈ ರೀತಿ ಆಯಿತು ಅಂತ ಹೇಳಿ ಗೀತನ್ಗಾಗಲಿ ಈ ಕಡೆ ಸ್ವಾತಿಗಾಗಲಿ ನೀವು ಯಾವುದೇ ಕಾರಣಕ್ಕೂ ಹೇಳಬೇಡಿ. ನನ್ನ ಮಕ್ಕಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಮಕ್ಕಳು ಇವತ್ತು ಅವ್ರ ಕಾಲ ಮೇಲೆ ಅವರು ನಿಂತ್ಕೊಂಡು ಅವ್ರ ಜೀವನನ ಮಾಡ್ತಾ ಇದ್ದಾರೆ. ಯಾರೇ ಬಂದರೂ ಕೂಡ ಯಾರಿಗೂ ಅವರು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ನಾವು ಇನ್ನು ಮುಂದೆ ಯಾರಿಗೂ ಹೆದರೋ ಅವಶ್ಯಕತೆನೇ ಇಲ್ಲ ಅತ್ತೆ ಅಂತ ಹೇಳಿಬಿಟ್ಟು ಪದ್ಮ ಅವರು ತುಂಬಾ ಕಾನ್ಫಿಡೆಂಟಾಗಿ ಅಜ್ಜಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಸ್ವಾತಿ, ನನ್ನ ಮಗಳು ಎಷ್ಟು ನನ್ನ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಜ್ಜಿ, ಇನ್ನು ಮುಂದೆ ನಾನು ಆ ರೀತಿ ಯೋಚನೆ ಮಾಡೋ ಥರನೇ ಇಲ್ಲ ಅಂತ ಹೇಳಿಬಿಟ್ಟು ಹಳೆದು ನಾನು ನೆನಪು ಮಾಡಿಕೊಂಡು ಕಣ್ಣೀರಾಗ್ತಾ ಒಂದು ಕ್ಷಣ ಪದ್ಮ ಮತ್ತು ಅಜ್ಜಿ ಬೇಜಾರು ಮಾಡ್ಕೊಳ್ತಾ ಇದ್ದರೆ, ಇನ್ನೊಂದು ಕಡೆ ಸ್ವಾತಿ ತುಂಬಾ ಪ್ರೀತಿಯಿಂದ ಅಜ್ಜಿ ತಾತನಿಗೆ ಕಾಫಿ ಮಾಡ್ಕೊಂಡು ಹೋಗಿ ಕೊಡ್ತಾ ಇರ್ತಾಳೆ. ಅಜ್ಜಿ ತಾತನೂ ಕೂಡ ಕಾಫಿಗೋಸ್ಕರ ಕಾಯ್ತಾ ಕೂತ್ಕೊಂಡಿರ್ತಾರೆ. ಹಾಗೆಯೇ ಸ್ವಾತಿ, ಇವತ್ತು ನಾನು ವಂಶಿನ ನೋಡಿದ್ನಮ್ಮ, ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲ ನ್ಯೂಸ್ ಚಾನಲಲ್ಲೂ ಎಲ್ಲ ಚಾನಲ್ಗಳಲ್ಲೂ ವಂಶಿದೆ ಇಂಟರ್ವ್ಯೂ, ಅದನ್ನು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಮ್ಮ ವಂಶಿ ಬಗ್ಗೆ ನನಗೆ ಹೆಮ್ಮೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ತಾತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಸ್ವಾತಿ, ಯಾರ ಹತ್ರ ನಮ್ಮ ಆಚೆ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ, ಯಾರದು ಅಂತ ಹೇಳಿ ಅಜ್ಜಿ ಕೇಳಿದಾಗ, ಅಯ್ಯೋ ಅಜ್ಜಿ, ನಿತಿನ್ ಅವ್ರು ಬಂದಿದ್ರು ಅಜ್ಜಿ, ಮನೆ ಮುಂದೆ ಗಾಡಿ ತಳ್ಕೊಂಡು ಹೋಗ್ತಾ ಇದ್ರು, ಅದನ್ನು ನೋಡಿ ಮಾತಾಡ್ತಾ ನಿಂತ್ಕೊಂಡಿದ್ದೆ, ಬನ್ನಿ ಒಳಗೆ ಅಂತ ಕರೆದ್ರೆ, ಇಲ್ಲ ಟೈಮ್ ಆಯಿತು, ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿ ಹೊರಟೋಗ್ಬಿಟ್ರು ಅಂತ ಹೇಳಿ ಸ್ವಾತಿನೂ ಕೂಡ ಹೇಳ್ತಾರೆ. ಇನ್ನು ನಮ್ಮ ನಿತಿನ್ ಮನೆಗೆ ಬಂದಿದ್ನ, ಬರ್ದೆ ಹಾಗೆ ಹೋಗಿದ್ದಾನ ಅಂತ ಹೇಳಿ ಈ ರೀತಿ ತಾತನೂ ಕೂಡ ಕೇಳ್ತಾ ಇರ್ತಾರೆ. ಏನೋ ಕೆಲಸ ಇತ್ತಂತೆ, ಅರ್ಜೆಂಟಾಗಿ ಹೋಗಿದ್ದಾರೆ, ಇನ್ನೊಂದು ಸಲ ಅವ್ರನ್ನ ಊಟಕ್ಕೆ ಇನ್ವೈಟ್ ಮಾಡೋಣ ಅಂತ ಹೇಳಿ ಸ್ವಾತಿನೂ ಕೂಡ ಹೇಳ್ತಾರೆ. ಹಾಗೆ ಸ್ವಾತಿ ಅಜ್ಜಿ ತಾತನ ಜೊತೆ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇರೋದನ್ನ ಈ ರಾಗಿಣಿನೂ ಕೂಡ ಬಂದು ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ. ಈ ಸ್ವಾತಿ, ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಸಾಕು ಅಲ್ವಾ ನಿನಗೆ, ಅಜ್ಜಿ ತಾತನ ಮರಳು ಮಾಡೋದಕ್ಕೆ, ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಕಾಯ್ತಾ ಇರ್ತೀಯ ಅಲ್ವೇನೆ, ಎಷ್ಟು ದಿನ ನಿನ್ನ ಆಟ ನಡೆಯುತ್ತೋ ನಾನು ನೋಡ್ತೀನಿ ಕಣೆ ಅಂತ ಹೇಳಿ ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸ್ವಾತಿ ಮಾಡಿರೋ ಒಂದು ಕೆಲಸದಿಂದ ಅಜ್ಜಿ ತಾತನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ನಮ್ಮ ವಂಶಿ ಇವತ್ತು ಎಷ್ಟು ಮಟ್ಟಕ್ಕೆ ದೊಡ್ಡವನಾಗಿ ಬೆಳೀತಾ ಇದ್ದಾನೆ, ಅದಕ್ಕೆಲ್ಲ ಸ್ವಾತಿ ನೀನು ಕೂಡ ಒಂದು ರೀತಿ ಕಾರಣನಮ್ಮ. ನಮ್ಮ ವಂಶಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ, ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೆ ಇನ್ನು ಮುಂದೆ ನಮ್ಮ ವಂಶಿ ಸುತ್ತಮುತ್ತ ಬರೀ ಹೆಣ್ಮಕ್ಳೇ ಇರ್ತಾರೆ, ಹೆಣ್ಮಕ್ಳು ಸುತ್ತಾಕೊಂಡು ಅವನ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಸೆಲ್ಫಿ ತೆಗೆಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದರೆ ನಿನಗೆ ಬೇಜಾರಾಗೋದಿಲ್ವಾ, ನಿನಗೆ ಜಲಸ್ ಫೀಲ್ ಆಗೋದಿಲ್ವಾ ಅಂತ ಹೇಳಿ ಅಜ್ಜಿ ಕೇಳ್ತಾ ಇರಬೇಕಾದ್ರೆ, ಇಲ್ಲ ನಮ್ಮಮ್ಮನ ಬಿಸ್ನೆಸ್ಗೋಸ್ಕರ ತಾನೇ ಇವ್ರು ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರೋದು, ನಾನು ಯಾಕೆ ಬೇಜಾರು ಮಾಡ್ಕೋಬೇಕು, ಆ ರೀತಿ ಹುಡುಗಿ ನಾನು ಅಲ್ವೇ ಅಲ್ಲ ಅಂತ ಹೇಳಿಬಿಟ್ಟು ಈ ಸ್ವಾತಿನೂ ಕೂಡ ಹೇಳ್ತಾರೆ. ಸ್ವಾತಿ, ಏನಾಗಿತ್ತು ಗೊತ್ತೇನಮ್ಮ, ಮದುವೆ ಆದ ವಸ್ತ್ರಲ್ಲಿ ಇವರು ನಾನು ದೇವಸ್ಥಾನಕ್ಕೆ ಹೋಗಿದ್ವಿ, ಯಾರೋ ಒಬ್ಬೊಂದು ಹುಡುಗಿ ಬಂದುಬಿಟ್ಟು ಇವ್ರನ್ನ ಅಲ್ಗಿರ್ಕೊಂಡು ಅಡ್ರೆಸ್ ಎಲ್ಲಿ ಅಂತ ಹೇಳಿ ಕೇಳ್ತಾ ಇದ್ಲು, ಆಗ ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ ಇವ್ರ ಮೇಲೆ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ. ಏನಜ್ಜಿ ಏನು ಹೇಳ್ತಾ ಇದ್ದೀರಾ, ಅಡ್ರೆಸ್ ಯಾರೋ ಬಂದು ಕೇಳಿದ್ರು ಅಂತ ನೀವು ಯಾಕೆ ತಾತನ ಮೇಲೆ ಕೋಪ ಮಾಡ್ಕೊಂಡ್ರಿ ಅಂತ ಹೇಳಿಬಿಟ್ಟು ಈ ಕಡೆ ಸ್ವಾತಿ ಕೇಳ್ತಾಳೆ. ಸ್ವಾತಿ ಕೇಳ್ತಿದ್ದಾಗೇ, ಅಯ್ಯೋ ಸ್ವಾತಿ, ನಿನಗೆ ಅರ್ಥ ಆಗ್ತಿಲ್ವೇನಮ್ಮ, ಆ ಹುಡುಗಿ ನನ್ನ ಹತ್ರ ಹಲ್ಗಿರ್ಕೊಂಡು ಮಾತಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಇವಳು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದು ನನ್ನ ಮೇಲೆ ಅಂತ ಹೇಳಿ ತಾತನೂ ಕೂಡ ಬಿಡಿಸಿ ಈ ಸ್ವಾತಿಗೆ ಹೇಳ್ತಾ ಇರಬೇಕಾದ್ರೆ, ಹೌದು ಮತ್ತೆ ಇವ್ರ ಮೇಲೆ ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೇನೆ, ಇಲ್ಲ ತಾತ ಅಜ್ಜಿ, ನಾನು ವಂಶಿ ಅವ್ರ ಮೇಲೆ ಆ ರೀತಿ ಕೋಪ ಮಾಡ್ಕೊಳ್ಳೋ ಅಂಥ ಹುಡುಗಿನೇ ನಾನಲ್ಲ ನೋಡಿ, ನಿಮ್ಮ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡು ಅಡುಗೆ ಮಾಡೋದಕ್ಕೆ ಮರ್ತೇ ಬಿಟ್ಟೆ ನಾನು, ಇವಾಗ ಅಡುಗೆ ತಯಾರಿ ಮಾಡಬೇಕು, ನಾನಿನ್ನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಈ ಸ್ವಾತಿ ಹಾಲಿಂದ ಎದ್ದು ಹೋಗ್ತಾಳೆ. ಅಜ್ಜಿ ತಾತ ಇಬ್ಬರು ಕೂಡ ತುಂಬಾ ಖುಷಿಯಾಗಿ ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಇನ್ನು ಈ ಸ್ವಾತಿ ರಾಗಿಣಿನ ನೋಡಿಕೊಂಡು ಫೋರ್ಸ್ ಕೊಟ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಎಷ್ಟು ಅಂತ ಮೆರಿತೀಯ ಹೋಗೆ, ಈಗ ಎಲ್ಲರೂ ಕೂಡ ಆ ವಂಶಿನ ದೇವ್ರ ಥರ ನೋಡ್ತಾ ಇದ್ದಾರೆ. ಇನ್ನು ಅವನು ಎಲ್ಲರೂ ಬಾಯಲ್ಲೂ ಕೂಡ ಹೊಗಳಿಕೆನ ತಗೊಳ್ತಾನೆ ಇರ್ತಾನೆ. ಇಲ್ಲ ಸ್ವಾತಿ, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ನಾನು ಇಡಲೇಬೇಕು, ಇಡ್ತೀನಿ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಅಂದ್ಕೊಂಡು ಈ ರಾಗಿಣಿನೂ ಕೂಡ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಹೋಗ್ತಾ ಇರಬೇಕಾದ್ರೆ ಅಜಯ್ ಕೂಡ ಫೋನ್ ಮಾಡ್ತಾನೆ. ಇವಾಗ ತಾನೇ ಆಫೀಸ್ಗೆ ಹೋಗಿದ್ದಾನೆ, ಇವನು ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಬೈಕೊಂಡು ಫೋನನ್ನು ಪಿಕ್ ಮಾಡ್ತಾರೆ. ಏನಾಯಿತು, ಯಾಕೆ ಮತ್ತೆ ಫೋನ್ ಮಾಡ್ತಾ ಇರೋದು ಅಂತ ಕೇಳಿದಾಗ, ನೀನು ನನಗೊಂದು ಕೆಲಸ ವಹಿಸಿದ್ಯಾ ಅಲ್ವಾ ರಾಗಿಣಿ ಅಂತ ಹೇಳಿ ಈ ಅಜಯ್ ಹೇಳಿದಾಗ, ಏನೋ ಆ ಕೆಲಸನ ಮಾಡಿಬಿಟ್ಯಾ, ಮಾಡಿ ಮುಗಿಸ್ಬಿಟ್ಯಾ ಅಂತ ಹೇಳಿ ತುಂಬಾ ಖುಷಿಯಾಗಿ ಕೇಳ್ತಾ ಇರ್ತಾಳೆ. ಕೂಲ್, ನನಗೆ ಆ ಕೆಲಸನ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು, ಅಲ್ಲಿವರೆಗೂ ಚಿಕ್ಕದಾಗಿ ಒಂದು ಟ್ವಿಸ್ಟ್ ಇರಲಿ ಅಂತ ಹೇಳಿ ನಿನ್ನ ಫೋನಿಗೆ ಒಂದು ಫೋಟೋ
ಫೋಟೋ ಕಳಿಸಿದ್ದೀನಿ ಅದನ್ನು ನೋಡು ಅಂತ ಹೇಳಿಬಿಟ್ಟು ಈ ಅಜಯ್ ಕೂಡ ಹೇಳ್ತಾನೆ. ಇನ್ನು ನನಗೆ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ಯಾ, ನನಗೆ ಕೆಲಸ ಇದೆ ಅಂತ ಹೇಳಿ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಈ ರಾಗಿಣಿ. ಪ್ಲೀಸ್ ರಾಗಿಣಿ ಕೋಪ ಮಾಡ್ಕೋಬೇಡ, ನಿಧಾನವಾಗಿ ಆ ಫೋಟೋನ ನೋಡು ಅಂತ ಹೇಳಿ ಹೇಳ್ದಾಗ ಇನ್ನು ವಂಶಿ ಬೇರೆ ಹುಡುಗಿ ಜೊತೆ ತಪ್ಪಿಕೊಂಡು ನಿಂತ್ಕೊಂಡಿರೋ ಫೋಟೋ ಆಗಿರುತ್ತೆ ಅದು. ಅದನ್ನು ನೋಡಿ ವಾವ್ ಅಜಯ್ ಎಂಥ ಕೆಲಸ ಮಾಡಿದ್ಯಾ, ಇದನ್ನು ಇಟ್ಕೊಂಡು ನಾನು ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರು. ಇಲ್ಲಿ ಎಲ್ಲರೂ ಕೂಡ ಮೆರಿತಾ ಇದ್ರು, ಅವರೆಲ್ಲರಿಗೂ ಇವಾಗ ಈ ರಾಗಿಣಿ ಅಂತಂದರೆ ಏನು ಅಂತ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ತುಂಬಾ ಕೋಪದಿಂದ ಹಾಗೆ ಒಂಥರ ಮಲಿತಾ ಆ ಒಂದು ಫೋಟೋವನ್ನು ನೋಡ್ತಾ, ಸ್ವಾತಿ ನಿನಗಿದೆ ಕಣೆ, ನೀನು ಬೇರೆ ಹೆಣ್ಮಕ್ಳ ಜೊತೆ ನಿನ್ನ ಗಂಡ ಇದ್ದರೆ ನಿನಗೆ ಯಾವುದೇ ರೀತಿ ಜಲಸ್ ಫೀಲ್ ಆಗೋದಿಲ್ವಾ, ಮನಸ್ಸಿಗೆ ನೋವಾಗೋದಿಲ್ವಾ, ನೋಡ್ತಾ ಇರೋ ಇವತ್ತು ನಿನ್ನ ಗಂಡ ಬೇರೆ ಹುಡುಗಿ ಜೊತೆ ಯಾವ ರೀತಿ ಇದ್ದಾನೆ ಅನ್ನೋದನ್ನು ತೋರಿಸಿ ನಿನಗೆ ಎಷ್ಟು ಉರಿಸ್ತೀನಿ ನೋಡ್ತಾ ಇರೆ ಅಂತ ಹೇಳಿಬಿಟ್ಟು ಆ ಒಂದು ಫೋಟೋವನ್ನು ನೋಡ್ತಾ ಈ ರಾಗಿಣಿನೂ ಕೂಡ ತುಂಬಾ ಖುಷಿ ಪಡ್ತಾ ಇದ್ದರೆ ಈ ಅಜಯ್ ಕೂಡ ಎಂಜಾಯ್ ಮಾಡು ರಾಗಿಣಿ, ಎಂಜಾಯ್ ಮಾಡು, ನಿನಗೋಸ್ಕರನೇ ನಾನು ಈ ಫೋಟೋನ ಕಳಿಸಿರೋದು ಅಂತ ಹೇಳಿ ಈ ಅಜಯ್ ಕೂಡ ಹೇಳ್ತಾ ಇರ್ತಾನೆ. ಇನ್ನು ಆ ಒಂದು ಫೋಟೋವನ್ನು ನೋಡಿಬಿಟ್ಟು ವಾವ್ ಸೂಪರ್ ಆಗಿದೆ, ಇದು ಬೇಕಾಗಿತ್ತು ನನಗೆ, ನೋಡ್ತಾ ಇರೋ ಇಲ್ಲಿರೋರ್ನೆಲ್ಲರನ್ನೂ ಕೂಡ ಇವಾಗ ನಾನು ಹೇಗೆ ಆಟ ಆಡಿಸ್ತೀನಿ ಅಂತ ಹೇಳಿ ಇಷ್ಟೊತ್ತು ಖುಷಿಯಾಗಿ ಮೆರಿತಾ ಇದ್ದೆ ಅಲ್ವೇನೆ ಸ್ವಾತಿ, ಈ ಫೋಟೋನ ಇಮಿಡಿಯೇಟಾಗಿ ನಿನಗೆ ಕಳಿಸ್ತೀನಿ, ಕಳಿಸಿದಾಗ ನಿನ್ನ ಮನಸ್ಸಲ್ಲಿ ಹೇಗೆ ಒದ್ದಾಟ ಶುರುವಾಗುತ್ತೆ, ನೀನು ಹೇಗೆ ಒದ್ದಾಡ್ತೀಯ ಅನ್ನೋದನ್ನು ನಾನು ನೋಡಬೇಕು ಅಂತ ಹೇಳಿಬಿಟ್ಟು ಈ ರಾಗಿಣಿನೂ ಕೂಡ ಸೆಂಡ್ ಅಂತ ಹೇಳಿ ಆ ಒಂದು ಫೋಟೋವನ್ನು ಸ್ವಾತಿಗೆ ಸೆಂಡ್ ಮಾಡ್ತಾಳೆ. ಇನ್ನೊಂದು ಕಡೆ ವಂಶಿ ಫೋಟೋನ ನೋಡಿಕೊಂಡು ವಾವ್ ವಂಶಿಯವರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನೀವು ಈ ಶೂಟಲ್ಲಿ ಸಖತ್ತೆ ಕಾಣಿಸ್ತಾ ಇದ್ದೀರಾ, ಭಾವನ್ಗೆ ಹೇಳಬೇಕು ಇನ್ನೊಂದು 4-5 ಇದೇ ಥರದ ಶೂಟ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿ, ಹಾಗೆ ನಿಮಗೂ ಕೂಡ ಆರ್ಡರ್ ಸಿಕ್ತಂಗೆ ಆಗುತ್ತೆ, ಈ ಕಡೆ ಶರ್ಟ್ ಕೂಡ ವಂಶಿ ಅವರಿಗೆ ಸಿಕ್ತಂಗೆ ಆಗುತ್ತೆ ಅಂತ ಹೇಳಿ ಫೋಟೋಸ್ನ ನೋಡಿದಾಗ ಕೂತ್ಕೊಂಡಿರ್ಬೇಕಾದ್ರೆ ರಾಗಿಣಿ ಮತ್ತು ದುರ್ಗಾ ಇಬ್ಬರು ಕೂಡ ಬಂದುಬಿಟ್ಟು ಆ ಒಂದು ಫೋನನ್ನು ಕಿತ್ಕೊಳ್ತಾರೆ. ಆಫ್ಟರ್ ಆಲ್ ಒಂದು ಫೋನ್ ಕಿತ್ಕೊಂಡಿದ್ದಕ್ಕೆ ನಿನ್ಗೆ ಇಷ್ಟೊಂದು ಕೋಪ ಬರ್ತಾ ಇದೆ ಅಲ್ವಾ, ಇನ್ನು ನಿನ್ನ ಗಂಡನ್ನು ಬೇರೆಯವ್ರು ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಕಣೆ, ನೋಡೆ ನಿನ್ನ ಫೋನಿಗೆ ಇವಾಗ ನಾನೊಂದು ಫೋಟೋ ಕಳಿಸಿದ್ದೀನಿ, ಆ ಫೋಟೋನ ನೋಡೆ ಅಂತ ಹೇಳಿಬಿಟ್ಟು ಈ ರಾಗಿಣಿ ಆ ಒಂದು ಫೋನನ್ನು ವಂಶಿ ಮತ್ತು ಬೇರೆ ಹುಡುಗಿಗಿರೋ ಜೊತೆ ನಾನು ನೋಡಲಿ ಉರ್ಕೊಳ್ಳಿ ಅಂತ ಹೇಳಿ ಸ್ವಾತಿ ಕೈಗೆ ಕೊಡ್ತಾಳೆ. ಸ್ವಾತಿನೂ ಕೂಡ ಅದನ್ನು ನೋಡ್ತಾ, ದೇವ್ರೆ ಯಾಕಪ್ಪ ಇನ್ನೂ ನನ್ನನ್ನು ಯಾಕೆ ಉಳಿಸಿದ್ಯಾ, ನನ್ನನ್ನು ಬೇಗ ಕರ್ಕೊಂಬಿಡು, ನನಗೆ ಈ ನೋವನ್ನು ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆ ಒಂದು ಫೋಟೋವನ್ನು ನೋಡ್ತಾ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾಳೆ. ಇನ್ನು ದುರ್ಗಾ ಇದ್ದವಳು, ನೋಡಮ್ಮ ಸ್ವಾತಿ ಇಷ್ಟಕ್ಕೆ ಯಾಕೆ ಇಷ್ಟೊಂದು ಕಣ್ಣೀರು ಹಾಕ್ತಾ ಇದೆಯಾ, ನೀನು ಸಮಾಧಾನ ಮಾಡ್ಕೊ, ನೀನು ಈ ರೀತಿ ಎಲ್ಲ ಕಣ್ಣೀರು ಹಾಕ್ಬಾರ್ದಮ್ಮ, ಸಮಾಧಾನ ಮಾಡ್ಕೊಳಮ್ಮ ಅಂತ ಹೇಳಿಬಿಟ್ಟು ಈ ದುರ್ಗಾ ಮತ್ತು ರಾಗಿಣಿ ಇಬ್ಬರು ಸೇರಿಕೊಂಡು ಸಮಾಧಾನ ಮಾಡೋ ರೀತಿ ನಟಿಸ್ತಾ ಇರ್ತಾರೆ. ಇನ್ನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಈ ರಾಗಿಣಿನೂ ಕೂಡ ದೊಡ್ಡದಾಗಿ ಫೋಸ್ ತಗೊಳ್ತಾ ಇರ್ತಾರೆ. ಆ ರೀತಿ ಕಣ್ಣೀರು ಹಾಕಿದ್ದಾದಮೇಲೆ ನಾನು ಈ ರೀತಿ ಗೋಳಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ ನೀವು, ನಿಜವಾಗ್ಲೂ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಈ ದುರ್ಗಾ ಮತ್ತು ರಾಗಿಣಿಗೆ ಡಬಲ್ ಶಾಕ್ ಕೊಡ್ತಾಳೆ ಈ ಸ್ವಾತಿ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ, ಮುಂದೆ ಏನಾಗುತ್ತೆ ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.